ಆಸೆ ದುರಾಸೆ ತೋರಿಸೋದ್ರಿಂದನೂ ಯಾವ್ಯಾವ ಕಾರಣಕ್ಕೆ ಹೊಂದಾಣಿಕೆಗಳಾಗ್ತಾಯಿದೆ. ಮತ್ತು ರಾಜಕೀಯದಲ್ಲದೆ ಹೊಂದಾಣಿಕೆ ಮಾಡ್ಕೊಂಡು ಇದಕ್ಕೆ ಬಂದು ನಮ್ಮದು ನೀವು ಹೆಲ್ಪ್ ಮಾಡಿ ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ, ನಮ್ಮದು ನೀವು ಮುಚ್ಚಿಕೊಳ್ಳಿ ನಿಮ್ಮದು ನಾವು ಮುಚ್ಕೊಳ್ತೀವಿ ಅನ್ನುವಂಥದ್ದು ಈಗಾಗಲೇ ಇದನ್ನು ಹಲವು ಸಲ ಚರ್ಚೆ ಮಾಡಿದ್ದಾರೆ. ಆ ದಿಶೆಯಲ್ಲೇ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನೂ ಹೇಳಿದ್ರು ಮೊದಲ, ಇಲ್ಲ ನಾವು ಈ ಸಲ DCC ಬ್ಯಾಂಕ್ಗಳು ಒಂದು ಕೈ ನೋಡ್ತೀವಿ ಅಂತೇಳಿ. ಮೋಸ್ಟ್ಲಿ ಇವರು ಈ ಒಂದು ರಂಗದಲ್ಲಿ ಹೇಳಿದ ರೈತರಿಗೆ ಅನುಕೂಲ ಆಗುವಂತಹ ಒಂದು ವಿಚಾರ ಮಾಡಬಹುದು ಏನೋ ಅಂತ ತಿಳ್ಕೊಂಡಿದ್ವಿ. ಆದರೂ ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಶರಣಾದಂಗೆ ಕಾಣ್ತಾ ಇದ್ದಾರೆ. ಯಾಕಂದರೆ ಶರಣ ಪರಿಸ್ಥಿತಿ ಇರ್ತದೆ, ಅವರು ಅನಿವಾರ್ಯತೆಗಳು ಅದೇನೂ ಇರಲಿ. ಇವತ್ತು ಖಾನಾಪುರ ಮತ್ತು ಬೆಳಗಾವಿ ತಾಲೂಕು ವಿಷಯ ಬಂದಾಗ ಸಹಜವಾಗಿ ಬೆಳಗಾವಿಯಿಂದ ತಮ್ಮ ಋಣಾಲ್ ನಿಲ್ಲಿಸಬೇಕು. ಮತ್ತು ಅದೇ ಕಾಲಕ್ಕೆ ನಮ್ಮ ಖಾನಾಪುರದಿಂದ ಚಂದ್ರರಾಜ ಹಟ್ಟಿಹೊಳಿ ಅವರು ನಿಲ್ಲಿಸ ನಮ್ಮದು ಒಂದು ಕೈ ನೋಡೋಣಪ್ಪ ಇಲ್ಲಿ ಹಿಡಿದು ಸಾಧಿಸಕ್ಕೆ ಅನ್ನೋಂಥ ಮಾತು ಏನೋ ಆಡಿದಂಗಿತ್ತು, ಮಾತಾಡಿದ್ರು ಅಲ್ಲಲ್ಲ. ಅವರು ಏನು ನಡೆಸಿದಾರೆ ಅಂತ ಭಾಳ ಜನ ಒಂದಿಷ್ಟು ಊಹಿಸ್ತಾ ಇದ್ದಾರೆ. ಅದು ಇತ್ತೀಚೆಗೆ ಅವ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಅವರು ನಮ್ಮ ಸತೀಶ್ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದ್ದಾರೆ. ಇನ್ನು ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಜೊತೆ ಇದ್ದಂತೆ ಕಾಟ ಸಂಘರ್ಷ ಯಾವ ರೂಪ ಪಡಿತದಲ್ಲೂ ಗೊತ್ತಿಲ್ಲ, ಬಟ್ ಹೊಂದಾಣಿಕೆ ಆಗ್ಯದ ಅಂತ ಅನ್ನಿಸ್ತದೆ. ಅವರು ತಮ್ಮ ರಾಜಕೀಯ ಲೆಕ್ಕಾಚಾರ ಭವಿಷ್ಯದಲ್ಲೇ ಮೋಸ್ಟ್ಲಿ ತಮ್ಮ ಮಗ ಮೃಣಾಲ್ ಅವ್ರಿಗೆ ಒಂದು ವೇಳೆ ಏನಪ್ಪ ಅಂದ್ರೆ ಈ MP ಸಲುವಾಗಿ ಮತ್ತು ಸಲುವಾಗಿ ನಿಂತಾಗ ಸಹಕಾರ ಕೊಡ್ತೀವಿ, ಮಾಡ್ತೀವಿ, ನಮ್ಮದ್ರೊಳಗೆ ನೀವು ಬರಬೇಡ್ರಿ, ನಿಮ್ಮದು ನಾವು ಬರೋದು ಬೇಡ ಅಂತ ಈ ಮೊದಲು ಇತ್ತಲ್ಲ ಉಮೇಶ್ ಕತ್ತಿ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ. ಆ ರೀತಿಯಾಗಿ ನೀವು ಹುಕ್ಕೇರಿ ಭಾಗಕ್ಕೆ ಬರುವಾಗಿಲ್ಲ, ನಾವು ಗೋಕಾಕ್ ಭಾಗಕ್ಕೆ ಬರೋದಿಲ್ಲ ಅಂತೇನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರೆಲ್ಲ. ಹಂಗೆ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಅವ್ರನ್ನ ಸಮೀಪದಿಂದ ಬಲ್ಲಂತವ್ರು ಎಲ್ಲರೂ ಹಿಂಗದೆ ಅಡ್ಜಸ್ಟ್ಮೆಂಟ್ ಇದೆ ಅಂತೇಳಿ. ಇದು ಅದೇ ರೀತಿ ಅಡ್ಜಸ್ಟ್ಮೆಂಟ್ ಇರ್ಬೋದು. ಕಾಲಾಂತರದಲ್ಲಿ ಅದು ಯಾರಿಗೆ ಲಾಭ ಆಗ್ತದೆ ಯಾರಿಗೆ ಹಾನಿ ಆಗ್ತದೆ, ಆವತ್ತಿನ ಕಾಲಕ್ಕೆ ಬಿಟ್ಟಂಥ ವಿಷಯ. ಇವತ್ತು